अगेन से तो ना इतना अच्छा हो रहा है, इतना अच्छा हो रहा है। ಶಿಕ್ಷಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿದ್ಧತೆ ಮಾಡಿಕೊಂಡು ಸದ್ಯ ನಾನು ಬೆಳಗಾವಿ ತಾಲೂಕಿನ ರಾಜಹಂಸಗಡ ಕೋಟೆ ಎಲ್ಲಿದ್ದೀನಿ. ನೀವು ನೋಡ್ಬೋದು ರಾಜಹಂಸಗಡ ಕೋಟೆ ಆವರಣದಲ್ಲಿ ಪುಷ್ಯ ನಕ್ಷತ್ರ ವಿಧಿವಿಧಿಗಳಾಗ ಇವತ್ತು ಪ್ರಾಣ ಪ್ರತಿಷ್ಠಾತ್ಮಕ ಛತ್ರಪತಿ ಶಿವಾಜಿರಾಯದು ಪೂಜಾ ಅಭಿಷೇಕ ಪ್ರಾರಂಭ ಮತ್ತು ಮುಂಜಾನೆ ಇದು ಹೋಮ ಇದು ಆಯಿತು. ಏನು ಸಿದ್ದೇಶ್ವರ ಸ್ವಾಮಿದು ಅಭಿಷೇಕ ಆಯಿತು. ಮತ್ತು ಈಗ ಉಮಾಮಹೇಶ್ವರಿ ಗಣಪತಿದು ಪೂಜಾ ಆಗೋದು, ಆಮೇಲೆ ಸುದರ್ಶನ ಹೋಮ ಆಗೋದು. ಆ ಥರ ಎಲ್ಲ ಪ್ರಾಣ ಪ್ರತಿಷ್ಠಾತ್ಮಕ ಇದು ಎಲ್ಲ ವಿಧಿಗಳು ನಡೀತಾ ಇದ್ದಿದೆ ಸರ್. ఇంకా ಶಿವಾಜಿ ಮಹಾರಾಜರ ಪ್ರತಿಮೆ ಲೋಕಾರ್ಪಣೆ ಮಾಡಬೇಕಾದ್ರೆ ಇವೆಲ್ಲ ಪ್ರತಿಮಾಸ್ಥಾನ ಅನ್ನೋದಂದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜದು ಇದು ಇದ್ದಿದೆ, ಎಲ್ಲ ಸ್ಥಾನ ಇದ್ದಿದೆ, ಯಾಕಂತ ಎಲ್ಲ ಜಾಗ ಇದ್ದಿದೆ. ಅದ್ರಾಗ ನಾವು ಎಲ್ಲ ಇದು ಮಾಡ್ಕೊಂಡು ಆ ಥರ ಸ್ಥಿರ ಮಾಡೋದು ಪೂಜಾದಾಗ ಅದು ನಾವು ಮಾಡ್ತಾ ಇರ್ತೀವಿ. ಇವತ್ತೇ ಸರಿ ಎಲ್ಲ ಪೂಜೆ, ನಾಳೆಗಂತೇನಿಲ್ಲ. ಇವಾಗ ಮುಂಚೆ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಅಭಿಷೇಕ ಆಗೋದು, ಆ ಥರ ಅದು ಎಲ್ಲ ಇದು ಆಗೋದು, ಹಾರ ಪುಷ್ಪ ಕಾರ್ಯ ಅಷ್ಟದಿಕ್ ಪೂಜೆ ಅಂತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ಈ ಥರ ಎಲ್ಲ ದಶಾಂಶದ ನವಗ್ರಹದ ಪೂಜೆ ಆಗೋದು. ಆ ಥರ ಸುದರ್ಶನ ಹೋಮ ಅಂದರೆ ಅಗ್ನಿ ಪಂಚಭೂತ ಪಂಚಸ್ಥಾನ ಇದು ಎಲ್ಲ ನಾವು ಏನು ಸ್ಥಾಪನೆ ಮಾಡ್ತಾ ಇದ್ದೀವಿ, ಏನು ಶುಭಯೋಗ ಮಾಡ್ತಾ ಇದ್ದಿದೆ, ಏನು ಕಾರ್ಯ ಮಾಡ್ತಾ ಇದೆ, ಅದ್ರಾಗ ಒಂದು ಆಧ್ಯಾತ್ಮಿಕದೂ ಆಶೀರ್ವಾದ ಇತ್ತು. ಜನರುಗಳು ಎಲ್ಲನೂ ಇದು ಇರಬೇಕು ಅಂತ ಯೋಗದಾಗ ಛತ್ರಪತಿದು ಒಂದು ನಿವಾಳಿ, ಒಂದು ಯಶಸ್ವಿ, ಒಂದು ತೇಜಸ್ವಿನಿ ಪೂಜೆ ಅದು. ಸರ್, ಈಗ ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ತುಳಜಾಪುರದಿಂದ ಬಂದೀವಿ ಸರ್. ಈ ರೀತಿ ಪ್ರತಿಷ್ಠಾಪನೆಗಳು ಪೂಜೆ ಅದು ಮಾಡಿ ಸರ್ ನಾವು ಎಲ್ಲ ಮಾಡ್ತಾ ಇರ್ತೀವಿ ಸರ್. ಪ್ರತಿಷ್ಠಾತ್ಮ ಅಂದೆ ದೈವ ಪೂಜಾ, ಮೂರ್ತಿ ಪೂಜಾ ಎಲ್ಲ ನಮ್ಮದು, ಯಾಕಂದರೆ ಎಲ್ಲ ವಿಧಿವಿಧಾನ ಅದು ಆ ಥರನೇ ಇದ್ದಿದೆ. ಆ ಥರ ಇವತ್ತಿನ ದಿನ ನಾವು ಎಲ್ಲ ಸಮಯ ಸಂದರ್ಭವನ್ನು ನೋಡಿಕೊಂಡು ನಾವು ಅರ್ಚಕರ ಹತ್ರ ಮೊದಲೇ ಯಾವ ದಿನ ನಾವು ಅಭಿಷೇಕ ಮಾಡಬೇಕು, ಸುದರ್ಶನ ಹೋಮ ಮಾಡಬೇಕು, ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು, ಆ ಪ್ರಕಾರ ನಾವು ವಾಸ್ತು ಇದರಲ್ಲಿ ಇವತ್ತಿನ ದಿವಸ ಬೆಳಗ್ಗೆನೇ ಅಭಿಷೇಕ ಮಾಡಿದ್ವಿ. ನಾವು ಹಾಗೂ ನಮ್ಮ ಮಾವನಾದಂಥ ಚಂದ್ರರಾಜ್ ಹಟ್ಟಿಹೊಳಿಯವರು ಸಿದ್ದೇಶ್ವರ ದೇವರ ಅಭಿಷೇಕ, ರುದ್ರಾಭಿಷೇಕ ಮಾಡಿದ್ವಿ. ಈಗ ನಮ್ಮ ಗುರು ಹಿರಿಯರು, ಈ ಊರಿನ ಗುರು ಹಿರಿಯರು ಒಟ್ಟಿಗೆ ಸೇರಿ ಸುದರ್ಶನ ಹೋಮ ಮಾಡಿ ನಿಗದಿ ಪ್ರಕಾರ 4 ಗಂಟೆವರೆಗೂ ಪೂಜಾ ಪುನಸ್ಕಾರ ನಡೀತದೆ. ಆಮೇಲೆ ನಾಳೆ ಬೆಳಗ್ಗೆ 5ನೇ ತಾರೀಕಿಗೆ ಯಾರ್ಯಾರು ನಮ್ಮ ಈ ಕಾರ್ಯಕ್ರಮಕ್ಕೆ ಗಣ್ಯ ಅತಿಥಿಗಳನ್ನು ಆಹ್ವಾನಿತರಾಗಿದ್ದಾರೆ ಪ್ರತಿಯೊಬ್ಬರು ಬಂದು ಒಂದು ಸ್ವಲ್ಪ ಮೂರ್ತಿ ಉದ್ಘಾಟನೆ ಮಾಡಿ ಅದೇ ಥರ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅರ್ಚಕರು ಬಹಳ ಶಾಶ್ವತವಾಗಿ ನಾವು ಅರ್ಚಕರನ್ನ ತುಳಜಾಪುರದಿಂದ, ಯಾಕಂದರೆ ಎಲ್ಲ ಕಡೆ ನಾವು ಕೇಳಿದಾಗ ಈ ಅರ್ಚಕರಿಂದ ಒಬ್ಬರು ಒಳ್ಳೆ ತಾವು ಮಾಡಿದ್ದಾರೆ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ಮತ್ತು ಇಂಥ ದೊಡ್ಡ ಕೆಲಸಕ್ಕೆ ಒಬ್ಬ ಒಳ್ಳೆ ಅರ್ಚಕರನ್ನ ಒಂದು ಕರೆಯುವಂಥ ಬಹಳ ಉದ್ದೇಶ ನಮ್ಮ ತಾಯಿಯವ್ರದ್ದಾಗಿತ್ತು. ಹಂಗಾಗಿ ಅರ್ಚಕರು ಅವರ ಸಲಹೆ ಸೂಚನೆ ಮೇರೆಗೆ ಇವತ್ತಿಂದ ಆ ಥರ ಪೂಜೆ ಕೆಲಸ ಮಾಡ್ತಾಯಿದ್ವಿ. ಸಾರ್ವಜನಿಕರಿಗೆ ಎಲ್ಲರಿಗೂ ಅವಕಾಶ ಇದೆ. ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನ ನಾವು ಮಾಡಿದ್ವಿ ಸಾರ್ವಜನಿಕರಿಗೆ ಎಲ್ಲ ಕ್ಷೇತ್ರದಿಂದ, ಮತ್ತು ರೆಸ್ಪಾನ್ಸ್ ಕೂಡ ಭಾಳ ಚೆನ್ನಾಗಿ ಬರ್ತಾಯಿದೆ. ಪ್ರತಿಯೊಬ್ಬರು ಗೆಸ್ಟ್ಗಳು ಬರ್ತಾ ಇದ್ದಾರೆ. ಗೆಸ್ಟ್ಗಳ ಪ್ರಕಾರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರಿಗೆ ಆಹ್ವಾನ ಮಾಡಿದ್ದೀವಿ. ನಮ್ಮ ನಾಯಕರಾದಂಥ ಸುಮಾರು ಜನಕ್ಕೂ ಕೂಡ ಆಹ್ವಾನ ಮಾಡಿದ್ವಿ. CM ಅವ್ರಿಗೂ ಕೂಡ ಮೇಡಮ್ ಅವರು ಆಹ್ವಾನ ಮಾಡಿದರು. ಪ್ರತಿಯೊಬ್ಬರಿಗೂ ಆಹ್ವಾನ ಮಾಡಿ ನಾಳೆ ನಾವು ನಿಗದಿ ಪ್ರಕಾರ ನಾವು ಕಾರ್ಯಕ್ರಮ ಮಾಡ್ತೀವಿ.